ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ಇವತ್ತು ನಿಮಗೆ ಗೊತ್ತದ 5ನೇ ದಿನ ಹಡ್ಡದು ಎಲ್ಲೇ ಧರ್ಮಸ್ಥಳದಲ್ಲೇ 9ನೇ ಪಾಯಿಂಟ್ 7, 8ರಲ್ಲಿ ಏನು ಸಿಗಲಿಲ್ಲ, 6ರಲ್ಲಿ ಸಿಕ್ತು. ನೋಡೋಣ ಇವತ್ತಂತಿ ನಮ್ಮ ಅನಾಮಿಕನ ಪರೀಕ್ಷೆ, ಸತ್ವ ಪರೀಕ್ಷೆ. ಯಾಕಂದರೆ ಇಲ್ಲಿವರೆಗೆ ಆದಂಥ ಆಗಿದ್ಗಳು ನೇತ್ರಾವತಿಯ ನದಿಯ ದಂಡೆಗುಂಟ. ಅಲ್ಲಿ ನಾವು ಏನೇನು ಕಾರಣ ಹೇಳ್ಬೋದು. ನದಿ ಬಂತು, ಪ್ರವಾಹ ಬಂತು, ಮತ್ತೇನ ಆಯಿತು, ಕಡಿಚಿ ಬಿತ್ತು, ಬಹಳ ದಿನಗಳಾದವು, ಎಲ್ಲ ಕಾರಣಗಳು ಹೇಳಿದ್ವಿ. ಆದರೂ ಅಲ್ಲಿ ಒಂದಿಷ್ಟು ಹೌದಪ್ಪ ಸಮಾಧಾನಕರ ಬಹುಮಾನ ಅನ್ನುವಾಗ 6ನೇ ಪಾಯಿಂಟ್ನಲ್ಲಿ ಒಂದಿಷ್ಟು ಮೂಳಿಗಳು, 2, 3, 4 ಜನನೂ ಗೊತ್ತಿಲ್ಲ, ಸ್ಪಷ್ಟತೆ ಇಲ್ಲ, ಎಲ್ಲರೂ ಒಂದು ರೀತಿಯಾಗಿ ಹೇಳ್ತಾ ಇರ್ತಾರೆ. ಇರಲಿ, ಒಂದಿಷ್ಟು ಸಮಾಧಾನ ಅದವಪ್ಪ ಏನು ಅಂತೇಳಿ. ಅದು ಯಾರು ಅಲ್ಲೇ ಸಹಜವಾಗಿ ಸಾವಾಗಿದನೋ ಏನಾಗಿದನೋ ಗೊತ್ತಿಲ್ಲ, ಆದರೂ ಮೂಳೆಗಳು ಸಿಕ್ಕಿದಾವೆ ಕಾಡಿನಲ್ಲಿ ಅನ್ನೋದು ಒಂದಿಲ್ಲಿ ಗಮನಾರ್ಹ. ಇನ್ನೀಗ ಹೆದ್ದಾರಿ ಬಳಿ ಅಂದರೆ ಇಲ್ಲಿ ಏನೂ ಆಗಿಲ್ಲ, ಸ್ವಲ್ಪ ಚೇಂಜ್ ಅಂದ್ರೆ ಅಷ್ಟಕ್ಕಷ್ಟ. ಆದ್ರೆ ಇಲ್ಲೇ ಮಳೆಯಿಂದಾಗಲಿ ಹೊಳೆಯಿಂದಾಗಲಿ, ಮಳೆಯಿಂದ ಆಗಿ ಆಗ್ತದೆ ನಿರಂತರ. ಧರ್ಮಸ್ಥಳ ಮಲೆನಾಡು ಹೇಳೋ ಅವಶ್ಯಕತೆ ಇಲ್ಲ, ಸಮುದ್ರ ದಂಡೆ ಸಮೀಪ ಸಾಕಷ್ಟು ಮಳೆ ಆಗ್ತಾನೆ ಇರ್ತದೆ. ಹೀಗಾಗಿ ಮಳೆ ಇದ್ದರೂ ಸಹಿತ ಅದು ಅಲ್ಲಿ ಬದಲಾವಣೆಗಳು ಅಂದರೆ ಭಾಳ ದೊಡ್ಡವಾಗಿರೋದು ಮತ್ತೂ ಆಗಿರ್ಬೋದು, ಇಲ್ಲಿ ಕಾರಣ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಜವಾಗಿಯೂ ಸತ್ವ ಪರೀಕ್ಷೆ, ನಮ್ಮ ದೂರದಾರಂದು ಅಥವಾ ಅನಾಮಿಕನಂದು ಅಥವಾ ಭೀಮಂದು. ಈ ಮುಂದಿನ 9, 10, 11, 12, 13 ಈ ಪಾಯಿಂಟ್ಗಳಲ್ಲಿ ಸಿಗದೇ ಇದ್ದರೆ